ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮಾಸ್ ಟೇಸ್ಟಿ ಕಿಚನ್. ಇವತ್ತಿನ ರೆಸಿಪಿ ಬಂದು ಬೂದುಗುಂಬಳಕಾಯಿ ಹಲ್ವಾ. ಈ ಥರ ಒಂದು ಅರ್ಧ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಇದನ್ನು ಈ ಥರ ತುರ್ಕೊಳ್ಳೋಣ. ನೀಟಾಗಿ ಈ ಥರ ತುರ್ಕೊಬೇಕು. ಈ ಥರ ಎಲ್ಲ ತುರಿದಿರೋದು ಸ್ವಲ್ಪ ಎಲ್ಲ ಈ ಥರ ಹಿಂಡೋಣ, ಅದು ನೀರೆಲ್ಲ ಇದಾಗಲಿ. ಈ ಹಿಂಡಿನ ನೀರು ಹಾಗೆ ಇಟ್ಕೊಂಡು ಇದನ್ನು ಆಮೇಲೆ ಹಲ್ವಕ್ಕೆ ಹಾಕ್ಕೊಳ್ಳೋಣ. ಈ ಥರ ಸ್ವಲ್ಪ ಬಾಣಲಿ ಇಟ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿಕೊಂಡು ಈ ಥರ ತೆಗೆದುಬಿಡಿ. ಅದೇ ಬಾಣಲಿಗೆ ಇದು ತುರಿದಿರೋದು ಬೂದುಗುಂಬಳಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಹಿಂಡಿನ ನೀರೆಲ್ಲ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಬೇಯಲಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಈ ಥರನ ಎಲ್ಲ ಮಿಕ್ಸ್ ಮಾಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ಬೇಯೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಿ. ಈ ಥರ ಇನ್ನೂ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಎಲ್ಲ ತಿರುಗಿಸಿ ಸ್ವಲ್ಪ ಸ್ಯಾಫ್ರಾನ್ ಕಲರ್ ಹಾಕ್ಕೊಳ್ಳೋಣ. ಈ ಥರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಇವಾಗ ಬೂದುಗುಂಬಳಕಾಯಿ ಹಲ್ವಾ ರೆಡಿ ಆಗಿದೆ. ಇವಾಗ ಫ್ರೈ ಮಾಡಿರೋ ಗೋಡಂಬಿ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡೋಣ. ಸಿಂಪಲ್ಲಾಗಿ ಬೂದುಗುಂಬಳಕಾಯಿ ಹಲ್ವಾ ರೆಡಿ ಆಗಿದೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ.